ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳನ್ನ ಬೆಳಗ್ಗೆ ಎದ್ದು ಸ್ಕೂಲಿಗೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಅತ್ತೆ ಮನೇಲಿ ಬಿಟ್ಟು ಅವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಎಲ್ಲ ಕೆಲಸ ಮುಗಿಸಿ ನಾವಿವಾಗ ಬೆಂಗಳೂರಿಗೆ ಬಂದ್ವಿ. ಇವಾಗ ಇಬ್ಬರೂ ತಿಂಡಿ ತಿಂತಾಯಿದ್ವಿ. ಚಂದ ಉಂಟಾ? ಹಾಂ, ಇಬ್ಬರು ಒಂದೊಂದು ಇಡ್ಲಿ ತೊಗೊಂಡು ನೆಕ್ಸ್ಟ್ ಇವಾಗ ದೋಸೆ ತೊಗೊಂಡಿದ್ದೀವಿ. ಈ ಥರ ವೆರೈಟಿ ಎಲ್ಲ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಅಪರೂಪ ಸಿಗೋದಿಲ್ಲ, ಹಾಗಾಗಿ ಬೆಂಗಳೂರಿಗೆ ಬಂದಾಗೆಲ್ಲ ಈ ಥರದ ವೆರೈಟಿ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ವೆರೈಟಿ ಫುಡ್ ಎಲ್ಲ ತಿನ್ನೋದು ಅಂತಂದರೆ ಇಷ್ಟ. ಡಿಫ್ರೆಂಟಾಗಿ ಎಲ್ಲ ತಿಂತಾ ಇರಬೇಕು, ಟ್ರೈ ಮಾಡ್ದಿರೋದೆಲ್ಲ ಹೊಸದಾಗಿ ಟ್ರೈ ಮಾಡಬೇಕು, ಟೇಸ್ಟ್ ನೋಡಬೇಕು ಅಂತ ಆಸೆ. ನಾನು ಫುಡ್ಡಿ, ಈ ಥರದ್ದೆಲ್ಲ ಟ್ರೈ ಮಾಡಬೇಕು, ತಿನ್ನಬೇಕು ಅಂತ ತುಂಬ ಇಷ್ಟ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ದೊಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಇವಾಗ ಸೌತ್ ಫೋರಮ್ ಮಾಲ್ಗೆ ಬಂದಿದ್ವಿ. ಒಂಥರ ಚೆನ್ನಾಗಿತ್ತು ಇವತ್ತು ಡೇ. ಯಾಕೆಂತಂದರೆ ನಮ್ಮ ಊರಲ್ಲಿ ಇದ್ದು ಬೋರ್ ಹಿಡಿದಿರುತ್ತೆ. ಈ ಥರದ್ದೆಲ್ಲ ಒಂದು ದಿವಸ ಹೊರಗಡೆ ಬಂದು ಸುತ್ತಾಡಿಕೊಂಡು ಎಂಜಾಯ್ ಮಾಡೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ನಮಗೂ ಕೂಡ. ನೀನು ನಾನೇ 2,000 ರೂಪಾಯಿ ಕೊಡ್ತೀನಿ, ಅದು ಲಿಫ್ಟ್ ಬರ್ತೈತೆ, ನೀನು ಹತ್ಬಿಟ್ಟು ಹೋಗು. ಹೊಡಿತಾರೆ 1000 ಕೊಡ್ತೀನಿ. ಚೆನ್ನಾಗಿತ್ತು ಮಾಲ್. ಫಸ್ಟು ಹತ್ಬೇಕು, ಸುಮ್ಮನೆ ಕೊಡ್ತಾರ. ಹತ್ರಿ ಏನು ಕೊಡ್ತಾರೆ ನೋಡಿ, ದಬಾಕ್ಸಿ ಹತ್ತಿ ಅದು ಇಳಿತೀರಿ ಕೊಡಲ್ಲ. ಸ್ಟಾಪ್ ಆಯ್ತು ನಾವೈತೀನಿ ಸ್ಟಾಪ್ ಆಯ್ತು ನಾವೈತೀನಿ. ತಗೊಂಡೋಗೋಣ. ಎಷ್ಟಿದು ಪ್ರೈಸ್? ಹಾಂ, ಅಲ್ಲಿದೆಯಲ್ಲ ಚಕ್ಕಿ ಫ್ರೆಶ್ ಆಟ 5 kg 239. ತಗೊಂಡೋಗೋದ ಗೈಸ್? ಸಾಮಾನು ತಗೊಂಡೋಗಿ ಬಂದಿದ್ದೀವಿ ಗೈಸ್ ಬೆಂಗಳೂರಿಗೆ ಮಾಲ್ಗೆ. ಅಲ್ಲಿ ಮಾಲ್ ಇಲ್ವಲ್ಲ ಚಂದ್ರಾಯಪಟ್ಟಣದಲ್ಲಿ, ಹಾಸನಲ್ಲಿ. ಸಾಮಾನು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಹೊರಡ್ತೀವಿ. ಗೈಸ್ ಕಾರಲ್ಲಿ ಬಂದಿರೋದು ಏನಕ್ಕೆ ಗೊತ್ತಾ, ಇದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗ. ಟ್ರೈನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ತೊಗೊಂಡೋಗೋದಕ್ಕೆ, ಅದಕ್ಕೆ ತೊಗೊಂಡೋಗ್ತಿದ್ದೀವಿ. ತಗೊಳ್ರಿ ಬೇಗ. ನಮ್ಮ ಚಂದ್ರಾಯಪಟ್ಟಣದಲ್ಲಿ ಒಂದು ಮಾಲ್ ಮಾಡಬೇಕು. ಏಕೆಂತಂದರೆ ನಾವು ಏನೇ ಒಂದು ಪರ್ಚೇಸಿಂಗ್ ಮಾಡಬೇಕು ಅಂತಂದರೆ ಲೂಲು ಮಾಲ್ಗೆ ಬರಬೇಕು. ತುಂಬ ಕಷ್ಟ ಆಗ್ತಿದೆ, ಹಾಗಾಗಿ ಅಲ್ಲೊಂದು ಓಪನ್ ಮಾಡಿಸ್ಬೇಕು. ಶೀಘ್ರದಲ್ಲಿ ನಾವೇ ಮಾಡಿಸ್ತೀವಿ. ಉದ್ಘಾಟನಾ ಸಮಾರಂಭ ನಾವೇ ಮಾಡ್ತೀವಿ. ನೋಡ್ರಿ, ನೆಕ್ಸ್ಟ್ ಕ್ಯಾರೆಟ್ ಸೀಡ್ಸ್ ತೊಗೊಂಡೋಗ್ತಾ ಇದ್ದೀವಿ. ಮೇಕರ್ಸ್ ಪ್ಲಸ್ ಹೇಳ್ಬೇಕು. ವೆಜಿಟೇಬಲ್ಸ್ ನೇಚರ್ಸ್ ಪ್ಲಸ್ ಸೀಡ್ಸ್ ನಮ್ಮೂರಲ್ಲಿ ಸಿಗಲ್ಲ, ಹಾಗಾಗಿ ತೊಗೊಂಡೋಗ್ತಾ ಇದ್ದೀವಿ. ಈರುಳ್ಳಿ ತೊಗೊಂಡೋಗ್ಬೇಕು. ಈರುಳ್ಳಿ ತಲೆಗೆ ಮೆಣಸು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಎಷ್ಟು ಬೇಕು ಮಟನ್ ಸಾರಿಗೆ? ನಮ್ಮೂರಲ್ಲಿ ಫ್ರೆಶ್ ಆಗಿರೋ ಸಿಗತ್ತಲ್ಲ. ಸಾಕ? ಎಷ್ಟು ಅಣ್ಣ? ಎಷ್ಟು ಅಣ್ಣ ಇದು ಅಂತಂದೆ? 80 ರೂಪಾಯಿ. ಅಣ್ಣ ಕರೀಲಿ ಅಣ್ಣ.
ಅಣ್ಣ ಎಷ್ಟಿದೊಂದು ಕಂತೆ 10 ರೂಪಾಯಿಗೆ ಆ್ಯಡ್ ಮಾಡಿಕೊಡು. ಬರೀ ಡೌಗಳು ನಿಂದು. ನಾನು 10 ರೂಪಾಯಿಗೆ ಆ್ಯಡ್ ಮಾಡ್ಕೊಂಡು ತಗೋತೀನಿ, ಇಲ್ಲ ತಗೊಳಕ್ಕಲ್ಲ. ಈರುಳ್ಳಿ ಹಂಗೆ ನಮ್ಮೂರಲ್ಲಿ 100 ರೂಪಾಯಿಗೆ 5 kg, 200 ರೂಪಾಯಿಗೆ 2 kg ಕೊಡ್ತಾರೆ. ಕಮ್ಮಿ ಮಾಡ್ಕೊಡ್ತಾನೆ ಕಂತಾಳಿ. ಬರೇ ಇಲ್ಲ ನಮ್ಮೂರಲ್ಲೆಲ್ಲ 100 ರೂಪಾಯಿಗೆ 5 kg, ನೀನು 50 ರೂಪಾಯಿಗೆ 1 kg ಮಾಡ್ತಿದ್ಯಾ? ಕಮ್ಮಿ ಮಾಡ್ಕೊಂಡು ತಗೋತೀವಿ. ಒಂದು 10 kg ಕೊಡ್ತಾರೆ. ದಂಡಿ ಸೊಪ್ಪು ಉಪ್ಸಾರು ಮಾಡೋಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ತಗೊಳ್ಳೋದ್ರಿ ಇದು? ಎಷ್ಟು ತಗೊಳ್ಳೋದು? ಒಂದು ಲಕ್ಷ ಆಗ್ಬೋದು ಅನ್ಸುತ್ತೆ ಇವತ್ತು ತರಕಾರಿ ಸಾಮಾನ್ಯ. 1 ಲಕ್ಷ ಆಗ್ಬೋದು. ನಾವು ಬೆಳಿತೀವಲ್ಲ ಹಂಗಿಲ್ಲಪ್ಪ, ನಮ್ಮ ಕಾಯಿ ಇಟ್ಟು ಡಬಲ್ ಕೊಡ್ಬೇಕು. ತಡೋರ ಎಷ್ಟು ಬೇಕು? ಒಂದು 10 ಸಾಕ ಸಾರಿಗೆ? ಒಂದು 10. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲಗಡ್ಡಿ ಶುಂಠಿ ಎಷ್ಟು ಅಣ್ಣ? ಎಂಥವು ತರಕಾರಿಗಳವೆ ನೋಡಿ ಗೈಸ್. ಅದಕ್ಕೆ ನಾವು ಇಲ್ಲಿಗೆ ಬರೋದು. ಯಾವಾಗ ತಗೋಬೇಕು ಅಂತಂದ್ರೂ ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ. ನೋಡಿ ಎಲ್ಲೋ ಕ್ಯಾಪ್ಸಿಕಮ್ ಎಲ್ಲೋ ಸಿಗುತ್ತೆ, ಗ್ರೀನ್ ಸಿಗುತ್ತೆ. ಗ್ರೀನ್ ನಮ್ಮೂರಲ್ಲೇ ಸಿಗುತ್ತೆ, ಬಟ್ ರೆಡ್ ಸಿಗುತ್ತೆ. ಅದಕ್ಕೆ ನಾವು ಲೂಲು ಮಾಲ್ಗೆ ನಾವು ಏನೇ ತೊಗೋಬೇಕು ಅಂತ ಅಂದ್ರೂ ಲೂಲು ಮಾಲಿಗೆ ಬಂದರೆ ತೊಗೊಂಡೋಗೋದು. ಸೊ ಹಾಗಾಗಿ ನೋಡಿ ವೆರೈಟಿ ಆಫ್ ವೆಜಿಟೇಬಲ್ಸ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ರೆಡ್ ಕ್ಯಾರೆಟ್ ಹಾಗಾಗಿ ಇಷ್ಟೊತ್ತರ್ಗು ಮಾಡಿದ್ದು ಸುಮ್ಮನೆ ಎಲ್ಲ ಡೌ ಅಷ್ಟೇ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ಇಲ್ಲಿಂದ ತರಕಾರಿ ತೊಗೊಂಡೋಗಿ ಅಲ್ಲೆಲ್ಲ ಮಾಡೋವಷ್ಟೇನು ಫುಲ್ ದೊಡ್ಡವರಲ್ಲ. ಯಾಕೆಂತಂದರೆ ನಮ್ಮೂರಲ್ಲೇ ಫ್ರೆಶ್ ತರಕಾರಿಗಳೆಲ್ಲ ಸಿಗುತ್ತೆ. ಸುಮ್ಮನೆ ಆ ಥರ ಒಂದು ಮಹಲ್ಗೆ ಹೋಗಿದ್ವಲ್ವ, ಖುಷಿಗೆ ಮಾಡಿದ್ದು. ಬನ್ನಿ ನೆಕ್ಸ್ಟು ಏನು ಬೇಕು? ಪಿಜ್ಜಾ ಬರ್ಗರ್. ವೈ ನಾನು ತಿನ್ನಲ್ಲ. ತೊಳಿ ಹೊಟ್ಟೆ ತುಂಬೋಬೇಕು ಅಂತ. ಅಯ್ಯಯ್ಯೋ ಇಷ್ಟು ತಗೋಬೇಕು. ತಿನ್ನಕ್ಕೆ ಆಯ್ತಿಲ್ಲ, ಆದ್ರೂ ಕಷ್ಟಪಟ್ಟು ಬಿಡ್ಬೇಕಲ್ಲ ಇಷ್ಟೊಂದು ದುಡ್ಡು ಕೊಟ್ಟು ಅಂತ ಅಂದ್ಬಿಟ್ಟು ತಿನ್ನಕ್ಕೆ ಆಯ್ತಿಲ್ಲ ಗೈಸ್. ಹೊಟ್ಟೆ ಉರಿದ ಬಿಡಕ್ಕೆ ಕಾಡ್ಕೊಂಡು ತಿನ್ನೋ 1 ಗಂಟೆ ಆಯ್ತು ಇಲ್ಲಿ ಬಂದು ಕುತ್ಕೊಂಡು. ಇನ್ನೊಂದು ಚಿಕನ್ ಇದೆ, ಇನ್ನೊಂದು ತಿಂದೇ ಇಲ್ಲ. ನಮ್ಮ ಮನೆಯವ್ರು ತಿಂದರು, ಬಟ್ ನನಗೆ ತಿನ್ನಕ್ಕೆ ಆಯ್ತಿಲ್ಲ. ತಿನ್ನು ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತಂದ್ರೆ ಕೇಳ್ತಾ ಇಲ್ಲ. ತಿನ್ನಲೇಬೇಕು ನೀನು, ತಿನ್ನಲೇಬೇಕು. ನನಗೆ ಗೊತ್ತಿಲ್ಲ, ತಿನ್ನಲೇಬೇಕು. ನಿಮಗೆ ತಿನ್ನಲೇಬೇಕು.
ನಾಗವಲ್ಲಿ ಆಗಿರೋದನ್ನ ನೋಡು. ತಿಂದರೆ ಸರಿ, ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ತಿಂದರೆ ಸರಿ ಅಷ್ಟೇ. ಕೂಡಾಕ್ಬಿಟ್ಟೋಯ್ತೀನಿ ಮಾಲ್ ಒಳಗಡೆ ಬೇಗ. ಶಕ್ತಿಯಾಗಿದ್ದೀರಾ ಬಿಡಿ ನೀವು. ಗ್ರೇಟ್ ಗ್ರೇಟ್. ಗೇಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಪೋಲರ್ ಬೇರ್ಗೆ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು. ಇವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಹೊರಡ್ತೀವಿ. ಹೇಗಿತ್ತು ಇವತ್ತಿದ್ದು? ಫೈನ್ ಆಯ್ತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಊರಿಗೆ ಹೋಗ್ಬೇಕು ಅನ್ಸ್ತೈತೆ, ಇಲ್ಲೊಂದು ಎಲ್ಸಿದ್ದೋಗೋಣ ಅನ್ಸ್ತೈತೆ? ಇರಬೇಕು ಅನಿಸ್ತೈತೆ, ಇರೋಕ್ಕಾಗಲ್ಲ ಅಷ್ಟೇ. ಇರ್ಬೇಕು ಅನ್ಸ್ತೈತಾ? ಹಾಂ, ಇರಬೇಕು ಅನಿಸ್ತೈತೆ, ಇರೋಕ್ಕಾಗಲ್ಲ. ಏಕೆ? ಮಕ್ಕಳು ಬಿಟ್ಬಿಟ್ಟಿದ್ದೀವಿ, ಕೆಲಸ ಕಾರ್ಯಗಳಿದ್ದಾವೆ, ಹೋಗ್ಲೇಬೇಕು. ಗೇಮಲ್ಲಿ ವಿನ್ ಆಗಿದ್ದಾರೆ, ಖುಷಿ ಖುಷಿಯಾಗ. ಏನು ಗೊತ್ತಿಲ್ಲ ಫ್ರೆಂಡ್, ಚೆನ್ನಾಗಿ Guys, this is cake fuzz. It's nice. Guys, ಇವಾಗ ಹೊರಡ್ತಾ ಇದ್ದೀವಿ ಊರಿಗೆ. ಮುಗೀತು ಬೆಂಗಳೂರು ಒನ್ ಡೇ ಟ್ರಿಪ್ಪು ಮುಗೀತು. ಇವಾಗ ಹೋಗ್ತಾ ಇದ್ದೀವಿ, ಮನೇಲಿ ಸಿಗ್ತೀವಿ. ಗೈಸ್ ಇವಾಗ ಮನೆಗೆ ಬಂದ್ವಿ. ಊಟ ಹೊಟ್ಟೆನ ಅಷ್ಟು ಹಸ್ವಾಗಿರಲಿಲ್ಲ, ಬೆಳಗ್ಗೆಯಿಂದ ಅದು ಇದು ತಿಂದಿದ್ದೇ ಆಗೋಯ್ತು. ಸ್ವಲ್ಪ ಅದೇ ನೆನ್ನೆ ನೈಟಿಂದು ಸಾಂಬಾರಿತ್ತು, ಮಕ್ಕಳು ಟ್ಯೂಷನ್ಗೆ ಹೋಗಿದ್ರು, ಬಂದು ರೈಸ್ ಮಾಡಿದೆ, ಸ್ವಲ್ಪ ಲೈಟಾಗಿ ತಿಂದ್ವಿ. ಇವತ್ತಿನ ಒಂದು ಡೇ ತುಂಬ ಚೆನ್ನಾಗಿತ್ತು. ನಮಗೂ ಒಂಥರ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಸೊ ಅದೇ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಒಂದೊಂದು ದಿವಸ ಈ ಥರ ಎಲ್ಲ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದರೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.